ತಲೆಯಿಂದ ಪಾದದವರೆಗೂ ದೇಹಕ್ಕೆ ವಿಶೇಷ ಶಕ್ತಿ ಕೊಟ್ಟು ಅಂಗಾಂಗಗಳಲ್ಲಿನ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುವ ಶಕ್ತಿ ಹೊಂದಿರುವ ಪುನರ್ನವ ಎಲೆಯ ಆರೋಗ್ಯಕರ ಲಾಭಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಜೀರ್ಣಕ್ರಿಯೆ ಸಮಸ್ಯೆಯಿಂದ ಹಿಡಿದು 10 ರೋಗಗಳನ್ನು ದೂರ ಮಾಡಬಲ್ಲ ಶಕ್ತಿ ಈ ಪುನರ್ನವ ಗಿಡಕ್ಕಿದೆ. ಆಯುರ್ವೇದದ ಶಾಸ್ತ್ರದಲ್ಲಿ ಹೆಚ್ಚಾಗಿ ಇದನ್ನು ಬಳಸಲಾಗುತ್ತದೆ. ಹೊಲ ಗದ್ದೆಗಳ ಬದಿ, ಹಿತ್ತಲಲ್ಲಿ, ಬೇಲಿಯಲ್ಲಿ, ಪಾಳು ಭೂಮಿಯಲ್ಲಿ ಯಥೇಚ್ಛವಾಗಿ ಪುನರ್ನವ ಬೆಳೆಯುತ್ತದೆ. ಕಿಡ್ನಿ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಸಂಜೀವಿನಿ. ಮೂತ್ರಪಿಂಡದ ಸಮಸ್ಯೆ ಇರಲಿ ಇಲ್ಲದಿರಲಿ, ತಮ್ಮ ಆಹಾರದ ಭಾಗವಾಗಿ ಈ ಗಿಡದ ಎಲೆಗಳನ್ನು ಸೇವಿಸುವುದರಿಂದ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಬಹುದು. ಈ ಎಲೆಯು ಮೂತ್ರಪಿಂಡಗಳನ್ನು ಆರೋಗ್ಯವಾಗಿರಿಸುವುದರ ಜೊತೆಗೆ ಅವು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಅಗತ್ಯವಾದ ಪೋಷಕಾಂಶಗಳನ್ನು ಇದು ನೀಡುತ್ತದೆ. ಈ ಗಿಡಮೂಲಿಕೆಯಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಮತ್ತು ಇತರೆ ಪೋಷಕಾಂಶಗಳು ಮೂತ್ರದ ಹರಿಯನ್ನು ಹೆಚ್ಚಿಸುವುದರ ಜೊತೆಗೆ ಮೂತ್ರಪಿಂಡದ ಕಲ್ಲುಗಳನ್ನು ಮೂತ್ರದ ಮೂಲಕ ಹಾದು ಹೋಗಲು ಹೆಚ್ಚು ಸಹಾಯ ಮಾಡುತ್ತದೆ. ಪುನರ್ನವ ಎಲೆಗಳಲ್ಲಿ ವಿಟಮಿನ್ ಸಿ ಹಾಗೂ ಇತರ ಪೋಷಕಾಂಶಗಳು ಮೂತ್ರನಾಳದ ಸೋಂಕನ್ನು ಕಡಿಮೆ ಮಾಡುತ್ತದೆ. ಖನಿಜಾಂಶಗಳು ಇದರಲ್ಲಿ ಹೆಚ್ಚಾಗಿ ಸಿಗುವುದರಿಂದ ಯಕೃತ್ತಿನ ಆರೋಗ್ಯ ಕೂಡ ಸುಧಾರಿಸುತ್ತದೆ. ಮಲಬದ್ಧತೆ ಹಾಗೂ ಅಜೀರ್ಣಕ್ಕೆ ರಾಮಬಾಣ. ಈ ಎಲೆಗಳನ್ನು ಸೇವಿಸುವುದರಿಂದ ಮಲಬದ್ಧತೆ, ಅಜೀರ್ಣ ದೂರವಾಗುತ್ತದೆ. ಇದರಲ್ಲಿರುವ ಅದ್ಭುತ ಪೋಷಕಾಂಶಗಳು ಕಿಡ್ನಿಗಳಿಗೆ ಶಕ್ತಿ ನೀಡುವುದರ ಜೊತೆಗೆ ಹೊಟ್ಟೆಯಲ್ಲಿರುವ ಕಲ್ಲು ಕರಗಿಸುತ್ತದೆ. ಮೂಳೆಗಳಿಗೆ ಬಲ ನೀಡುವ ಎಲೆ. ಈ ಗಿಡಮೂಲಿಕೆಗಳಲ್ಲಿ ಕ್ಯಾಲ್ಸಿಯಂ ಅಧಿಕವಾಗಿದ್ದು ಇದನ್ನು ಸೇವಿಸುತ್ತಾ ಬಂದರೆ ಮೂಳೆಗಳ ಆರೋಗ್ಯ ಸುಧಾರಿಸುತ್ತದೆ. ಸಂಧಿವಾತ, ಕೀಲು ನೋವು, ಊತದ ಸಮಸ್ಯೆಗಳನ್ನು ಇದು ದೂರ ಮಾಡುತ್ತದೆ. ಮಧುಮೇಹಕ್ಕೆ ಸಂಜೀವಿನಿ. ಪುನರ್ನವ ಎಲೆಗಳು ಮಧುಮೇಹವನ್ನು ನಿಯಂತ್ರಿಸುವ ಗುಣಗಳನ್ನು ಹೊಂದಿದೆ. ಇವು ದೇಹದಲ್ಲಿ ಇನ್ಸುಲಿನ್ ಮಟ್ಟವನ್ನು ಹತೋಟಿಗೆ ತರುತ್ತದೆ. ಈ ಎಲೆಗಳ ಕಷಾಯ ಸೇವನೆ ಮಾಡುತ್ತಾ ಬಂದರೂ ಕೂಡ ದೇಹಕ್ಕೆ ಅನೇಕ ಲಾಭಗಳು ಸಿಗುತ್ತದೆ. ಪುನರ್ನವ ಎಲೆಗಳಲ್ಲಿ ಪೋಷಕಾಂಶಗಳು ಅಧಿಕವಾಗಿ ಸಿಗುವ ಕಾರಣ ಬೇಯಿಸಿ ತಿನ್ನಬಹುದು. ಸೊಪ್ಪನ್ನು ಸಾಂಬಾರ್ ಹಾಗೂ ಪಲ್ಯಗಳಲ್ಲಿ ಬಳಸಬಹುದು. ದೇಹದ ತೂಕ ಇಳಿಸಿಕೊಳ್ಳಲು ಸಹಕಾರಿ. ದೇಹದ ತೂಕ ಇಳಿಸಲು ನಾನಾ ವ್ಯಾಯಾಮ, ಡಯಟ್ ಪ್ಲಾನ್ ಪಾಲಿಸುವುದರ ಜೊತೆಗೆ ಪುನರ್ನವವನ್ನು ಸೇವಿಸಲು ಶುರು ಮಾಡಿ. ಸ್ಥೂಲಕಾಯವನ್ನು ದೂರ ಮಾಡಿ ದೇಹದ ಬೊಜ್ಜನ್ನು ಕರಗಿಸುವ ಅದ್ಭುತ ಶಕ್ತಿ ಈ ಎಲೆಗಳಿಗಿವೆ. ಸಂಸ್ಕೃತದಲ್ಲಿ ಪುನರ್ನವ ಎಂದರೆ ಮತ್ತೆ ನವೀನತೆಯನ್ನು ಅಥವಾ ಯೌವನವನ್ನು ಕೊಡುವುದು ಎಂದರ್ಥ. ದೇಹಕ್ಕೆ ಹೊಸ ಚೈತನ್ಯ ನೀಡಿ ಆರೋಗ್ಯಕರ ಲಾಭಗಳನ್ನು ಪುನರ್ನವ ನೀಡುತ್ತದೆ. ಕನ್ನಡದಲ್ಲಿ ಪುನರ್ನವವನ್ನು ಕೊಮ್ಮೆಗಿಡ ಎಂದು ಕೂಡ ಕರೆಯಲಾಗುತ್ತದೆ. ಪುನರ್ನವ ಬೇರಿನ ಪುಡಿಗೆ ಶುದ್ಧ ಅರಿಶಿಣದ ಪುಡಿ ಸೇರಿಸಿ ಕುಡಿಯುತ್ತಾ ಬಂದರೆ ಅಸ್ತಮ ದೂರವಾಗುತ್ತದೆ ಎಂದು ಆಯುರ್ವೇದದಲ್ಲಿ ಸಾಬೀತಾಗಿದೆ. ನಿದ್ರೆ ಬಾರದೆ ನಿದ್ರಾಹೀನತೆ ಸಮಸ್ಯೆ ಅನುಭವಿಸುತ್ತಿದ್ದರೆ ಪುನರ್ನವ ಪುಡಿಯನ್ನು ಕಷಾಯ ರೂಪದಲ್ಲಿ ಸೇವಿಸಿದರೆ ನಿದ್ರೆ ಚೆನ್ನಾಗಿ ಬರುತ್ತದೆ. ಚರ್ಮದ ಸಮಸ್ಯೆಗಳಿಗೆ ಆಯುರ್ವೇದದ ಆಸ್ಪತ್ರೆಗಳಲ್ಲಿ ಪುನರ್ನವ ಟಾನಿಕ್ ಅನ್ನು ಔಷಧಿಯಾಗಿ ನೀಡುತ್ತಾರೆ. ಚರ್ಮದ ಅನೇಕ ಸಮಸ್ಯೆಗಳನ್ನು ದೂರ ಮಾಡುವ ಶಕ್ತಿ ಪುನರ್ನವ ಸೊಪ್ಪಿನ ಬೇರು ಹಾಗೂ ಎಲೆಗಳಿಗಿವೆ. 3-4 ವಿಧವಾದ ಪುನರ್ನವ ಗಿಡಗಳು ಪ್ರಕೃತಿಯಲ್ಲಿ ಸಿಗುತ್ತದೆ. ಜೀವಕೋಶಗಳಿಗೆ ಪುನರ್ಜೀವನ ನೀಡುವ, ಹೊಸತನ ನೀಡುವ ಅಸಾಮಾನ್ಯ ಶಕ್ತಿ ಪುನರ್ನವಕ್ಕಿದೆ. ವಯಸ್ಸಾಗುತ್ತಿದ್ದಂತೆ ಕಾಲುಗಳಿಗೆ ಊತ ಕಾಣಿಸುತ್ತದೆ. ಆ ಊತಗಳನ್ನು ನಿವಾರಿಸುವ ಶಕ್ತಿ ಪುನರ್ನವ ಎಲೆಗಳಿಗಿವೆ. ಪಟ್ಟಣಗಳ ಕಡೆ ಹೆಚ್ಚಾಗಿ ಸಿಗದ ಈ ಗಿಡಗಳನ್ನು ಮನೆಯ ಅಂಗಳದಲ್ಲಿ, ಪಾಟ್ಗಳಲ್ಲಿ ಕೂಡ ಬೆಳೆಸಬಹುದು. ಇತ್ತೀಚೆಗೆ ಚಿಕ್ಕ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗುವುದನ್ನು ನೋಡಿರುತ್ತೀರಿ. ಹೃದಯದ ಆರೋಗ್ಯಕ್ಕೆ ತುಂಬಾ ಉಪಕಾರಿ ಈ ಪುನರ್ನವ ಎಲೆಗಳು. ರಕ್ತದಲ್ಲಿರುವ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡಿ ಹಾರ್ಟ್ ಬ್ಲಾಕ್ ಆಗುವುದನ್ನು ತಡೆಗಟ್ಟುತ್ತದೆ. ಹಾರ್ಟ್ ಅಟ್ಯಾಕ್ ಆಗದಂತೆ ತಡೆಯುವ ಶಕ್ತಿ ಪುನರ್ನವ ಸಸಿಗಿದೆ. ಹಾರ್ಟ್, ಲಿವರ್, ಕಿಡ್ನಿ, ಲಂಗ್ಸ್ ಇದೆಲ್ಲ ಅಂಗಗಳಲ್ಲಿರುವ ವಿಷವನ್ನು ಹೊರಹಾಕುವಲ್ಲಿ ಪ್ರಮುಖ ಪಾತ್ರವನ್ನು ಪುನರ್ನವ ವಹಿಸುತ್ತದೆ. ನಿತ್ಯ ಆಹಾರದಲ್ಲಿ ಅಥವಾ ತಿಂಗಳಿಗೆ 4-5 ಬಾರಿಯಾದರೂ ಪುನರ್ನವ ಎಲೆಗಳನ್ನು ನಿಯಮಿತವಾಗಿ ಬಳಸಬೇಕು. ಪುನರ್ನವ ಎಲೆಗಳನ್ನು ಜ್ಯೂಸ್ ಮಾಡಿ, ತಂಬುಳಿ ಮಾಡಿ, ಮೊಸಪ್ಪಿನಲ್ಲಿ ಬೆರೆಸಿ ಸಾಂಬಾರ್ ಕೂಡ ಮಾಡಿ ಸೇವಿಸಬಹುದು. ಹೆಣ್ಣು ಮಕ್ಕಳಲ್ಲಿ, ಗಂಡು ಮಕ್ಕಳಲ್ಲಿ ಸಂತಾನಕ್ಕೆ ಇರುವ ಸಮಸ್ಯೆಗಳನ್ನು ದೂರ ಮಾಡುವ ಶಕ್ತಿ ಪುನರ್ನವ ಸಸಿಗಿದೆ. ಮಕ್ಕಳಾಗದೆ ಇದ್ದವರು ಆಸ್ಪತ್ರೆಗೆ ಹೋಗದೆ ನೈಸರ್ಗಿಕವಾಗಿ ಮಗುವನ್ನು ಪಡೆಯಲು ಈ ಎಲೆಗಳನ್ನು ನಿಯಮಿತವಾಗಿ ಸೇವಿಸಬೇಕು. ಬಿಳಿ ಪುನರ್ನವ ಸಸಿಯನ್ನು ಆದಷ್ಟು ತಿನ್ನಲು ಬಳಸಬೇಕು. ಏಕೆಂದರೆ ಬಿಳಿ ಪುನರ್ನವ ಸಸಿ
ಸಸಿಯಲ್ಲಿಯೇ ಹೆಚ್ಚು ಔಷಧೀಯ ಅಂಶಗಳಿವೆ. ಈ ಎಲೆಗಳ ರಸವನ್ನು 2 ಹನಿಯಷ್ಟು ಮೂಗಿಗೆ ಹಾಕಿದರೆ ತಲೆನೋವು ನಿವಾರಣೆಯಾಗುತ್ತದೆ. ಸುಟ್ಟ ಗಾಯಗಳಿಗೆ ಪುನರ್ನವ ಎಲೆಗಳ ರಸವನ್ನು ಹಾಕಿದರೆ ಗಾಯ ಬೇಗ ವಾಸಿಯಾಗುತ್ತದೆ. ಹಲ್ಲು ನೋವಿದ್ದರೆ ಈ ಎಲೆಗಳನ್ನು ಅಗಿದರೆ ಹಲ್ಲು ನೋವು ಕಡಿಮೆಯಾಗುತ್ತದೆ. ಈ ಸಸಿಯ ಬೇರನ್ನು ಜಾಂಡೀಸ್, ರಾತ್ರಿ ಕುರುಡು ಸಮಸ್ಯೆಗಳನ್ನು ದೂರ ಮಾಡಲು ಆಯುರ್ವೇದದಲ್ಲಿ ಬಳಸಲಾಗುತ್ತದೆ. ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಈ ಸಸಿಯನ್ನು ಮೇಕೆಗಳು ಹೆಚ್ಚಾಗಿ ಸೇವಿಸುತ್ತವೆ. ಇದರಿಂದ ಅವುಗಳ ದೇಹದಲ್ಲಿನ ಅನೇಕ ಸಮಸ್ಯೆಗಳು ದೂರವಾಗುತ್ತವೆ. ಮನುಷ್ಯನಿಗೆ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಅಂಶಗಳು ಹೆಚ್ಚಿಸುವ ಗುಣ ಪುನರ್ನವ ಸೊಪ್ಪಿಗಿದೆ. ಚಿಕ್ಕ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ರಕ್ತಹೀನತೆ ಸಮಸ್ಯೆಯನ್ನು ಪುನರ್ನವ ಸೊಪ್ಪು ದೂರ ಮಾಡುತ್ತದೆ. ರಕ್ತವನ್ನು ಹೆಚ್ಚಿಸುವ, ರಕ್ತವನ್ನು ಶುದ್ಧಿ ಮಾಡುವ ವಿಶೇಷ ಗುಣವನ್ನು ಪುನರ್ನವದಲ್ಲಿ ನಾವು ನೋಡಬಹುದು. ಮುಖದ ಸೌಂದರ್ಯಕ್ಕಾಗಿ ನಾನಾ ಕ್ರೀಮ್ಗಳನ್ನು ಬಳಸಿ ಕೆಲವರು ಮುಖ ಹಾಳು ಮಾಡಿಕೊಳ್ಳುತ್ತಾರೆ. ಪುನರ್ನವ ಸೊಪ್ಪನ್ನು ಆಹಾರದಲ್ಲಿ ಅಥವಾ ಪಾನೀಯ ರೂಪದಲ್ಲಿ ಸೇವಿಸುತ್ತಾ ಬಂದರೆ ಅಥವಾ ಈ ಸೊಪ್ಪನ್ನು ಜಜ್ಜಿ ಅರಿಶಿಣ ಬೆರೆಸಿ ಮುಖಕ್ಕೆ ಹಚ್ಚಿ 15ರಿಂದ 20 ನಿಮಿಷಗಳ ಕಾಲ ನಂತರ ತೊಳೆದರೆ ಮುಖದ ಮೊಡವೆಗಳು ದೂರವಾಗುತ್ತದೆ. ಚರ್ಮದ ಸೊಕ್ಕು ದೂರವಾಗಿ ಚರ್ಮ ಬಿಗಿಯಾಗುತ್ತದೆ. ಪುನರ್ನವ ಸೊಪ್ಪಿನ ಅನೇಕ ಆರೋಗ್ಯಕರ ಲಾಭಗಳು ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ಚಂದನ ಲೋಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.